ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು. ವರದಕ್ಷಿಣೆ ಅನ್ನೋದು ಹೇಗೆ ಹುಟ್ಟಿತು, ಇಂದಿಗೂ ಕೂಡ ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು ಇದೆಯಾ? ಸೊ ಇವತ್ತಿನ ಸಮಾಜದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಈ ಒಂದು ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದಾರೆ, ಹಾಗೆ ತಮ್ಮ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು ಇನ್ನೂ ನಮ್ಮ ಸಮಾಜದಲ್ಲಿ ಜೀವಂತವಾಗಿದೆಯಾ? ಇದು ಇವಾಗ ಏನಂದರೆ ಕ್ರಿಮಿನಲ್ ಅಫೆನ್ಸ್ ಕೂಡ ಆಗಿದೆ, ಅಪರಾಧ ಆಗಿದೆ. ವರದಕ್ಷಿಣೆ ತಗೊಳ್ಳೋದು, ಕೊಡೋದು, ಡಿಮ್ಯಾಂಡ್ ಮಾಡೋದು ಇದೆಲ್ಲದೂ ಕೂಡ ಒಂದು ಅಪರಾಧ ಆಗಿದೆ. ಸೊ ನೋಡೋಣ ಬನ್ನಿ ಸ್ನೇಹಿತರೆ, ಈ ವರದಕ್ಷಿಣೆ ಅನ್ನೋ ಸಾಮಾಜಿಕ ಪಿಡುಗು ಹೇಗೆ ಹುಟ್ಟಿತು, ಇದರಿಂದ ಹೆಣ್ಮಕ್ಳ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ, ಸಮಾಜದ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ, ಸೊ ಇದರಿಂದ ನಾವು ಹೇಗೆ ಎಚ್ಚೆತ್ಕೊಳ್ಬೇಕು, ಹೆಣ್ಮಕ್ಳಾಗಲಿ ಹೆಣ್ಮಕ್ಳ ತಂದೆ ತಾಯಿಗಳು, ಪೇರೆಂಟ್ಸ್ಗಳು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರೀಸೆಂಟಾಗಿ ಆದಂಥ ಒಂದೆರಡು ಘಟನೆ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ನಮ್ಮ ಪೂರ್ಣದ ತ್ವಿಷಾ ಶರ್ಮಾ ಅಂತೇಳಿ ಒಬ್ಬ ಮಹಿಳೆ, ತ್ವಿಷಾ ಶರ್ಮಾ ಅಂತೇಳಿ ಒಬ್ಬ ಮಹಿಳೆ, ಅವರು MBA ವ್ಯಾಸಂಗ ಮಾಡಿರ್ತಾರೆ. ಅವರು ನಮ್ಮ ಭೂಪಾಲ್ನ ಜಡ್ಜೊಬ್ಬನ ಮಗನ ಮದುವೆ ಆಗಿರ್ತಾರೆ. ಆಕೆಯ ಗಂಡ ಬಂದು ಅವರ ಮಾವ, ಅಂದರೆ ಆಕೆಯ ಮಾವ ಬಂದು ಜಡ್ಜ್ ಆಗಿರ್ತಾರೆ. ಹಾಗೆ ಆಕೆಯ ಅತ್ತೆ ಅವರು ಕೂಡ ರಿಟೈರ್ಡ್ ಲಾಯರ್ ಆಗಿರ್ತಾರೆ. ಇಬ್ಬರು ಕೂಡ ಹೈ ಪ್ರೊಫೈಲ್ ಫ್ಯಾಮಿಲಿ, ಕಾನೂನು ಅರ್ಥ ಕುಡ್ದಿರೋಂಥ ಒಂದು ಫ್ಯಾಮಿಲಿ, ಹೈ ಪ್ರೊಫೈಲ್ ಫ್ಯಾಮಿಲಿ. ಅಂಥ ಒಂದು ಫ್ಯಾಮಿಲಿನೇ ಈ ವರದಕ್ಷಿಣೆ ಅನ್ನೋ ಪಿಶಾಚಿಗಳಾಗಿದ್ದಾರೆ ಅವರು. ಏನಪ್ಪ ಅಂತ ಅಂದರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ತ್ವಿಷಾ ಶರ್ಮಾ ಅನ್ನೋರು ಶವವಾಗಿ ಪತ್ತೆಯಾಗಿದ್ದಾರೆ. ಕಾರಣ ಅಂದರೆ ಆ ಗಂಡನ ಮನೆಯ ಒಂದು ಡಿಮ್ಯಾಂಡ್, ಅಂದರೆ ವರದಕ್ಷಿಣೆ, ಕಿರುಕುಳ. ಅವ್ರದ್ದೇನು ಬೇಡಿಕೆ ಇತ್ತು ಅಂತ ಅಂದರೆ 50 ಲಕ್ಷ ರೂಪಾಯಿ ಕ್ಯಾಶು, ಹಾಗೆಯೇ ಫಾರ್ಚುನರ್ ಕಾರ್ ಬೇಕಿತ್ತಂತೆ. ಸೊ ಈ ಒಂದು ಕಿರುಕುಳ ಅವರ ಮನೆಯಲ್ಲಿ ಇತ್ತು. ಸೊ ಕೊನೆಗೆ ಆ ಒಂದು ಮಹಿಳೆ ಶವವಾಗಿ ಪತ್ತೆಯಾಗಿದ್ದಾರೆ. ಸೊ ಇದೊಂದು ಕೇಸು ಈಗ ಸದ್ಯಕ್ಕೆ ಇರೋವಂಥದ್ದು. ಹಾಗೆ ಇನ್ನೊಂದು ಕೇಸ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ವಿಸ್ಮಯ ನಾಯರ್ ಅಂತೇಳಿ ಕೇರಳದವರು, ಅವರ ಮೂಲತಃ 22 ವರ್ಷದ ಒಂದು ಹೆಣ್ಣು ಮಗಳು. ಅವರು ಕೂಡ ಅವರ ತಂದೆ ಬಂದು ಕೊಟ್ಟಂಥ ವರದಕ್ಷಿಣೆ ಅಂತ ಬಂದು 100 ಪೌಂಡ್ ಗೋಲ್ಡ್ ಕೊಟ್ಟಿದ್ದರು. ಹಾಗೆಯೇ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಟೊಯೋಟಾ ಯಾರಿಸ್ ಕಾರನ್ನು ಕೂಡ ಕೊಟ್ಟಿದ್ರು, 1 ಎಕರೆ ಜಮೀನು ಕೂಡ ಕೊಟ್ಟಿದ್ದರು. ಆದರೆ ಆಕೆ ಗಂಡನಿಗೆ ಅದು ಸಾಕಾಗಿಲ್ಲ, ಪಿಶಾಚಿ. ಅವನು ಡಿಮ್ಯಾಂಡ್ ಇನ್ನೂ ಜಾಸ್ತಿನೇ ಇತ್ತು. ಅವನಿಗೆ ಬೇಕಾಗಿತ್ತಂತೆ ವಾಕ್ಸ್ವ್ಯಾಗನ್ ವೆಂಟೋ ಕಾರು ಅಥವಾ ಹೋಂಡಾ ಸಿಟಿ ಕಾರು. ಅಷ್ಟೇ ಅಲ್ಲದೆ 10 ಲಕ್ಷ ರೂಪಾಯಿ ಕ್ಯಾಶು ಕೂಡ, 50 ಲಕ್ಷ ರೂಪಾಯಿ ಕ್ಯಾಶು ಕೂಡ ಬೇಕಿತ್ತಂತೆ. ಸೊ ಈ ಥರ ಒಂದು ಡಿಮ್ಯಾಂಡ್ ಇಟ್ಟಿದ್ದ. ಕೊನೆಗೆ ವಿಸ್ಮಯ ಅವರ ಮನೆಯಲ್ಲಿ ಕೊನೆ ಹೆಸರನ್ನ ಎಳೆದಿದ್ದಾರೆ ಈ ಒಂದು ಸಮಸ್ಯೆಯಿಂದಾಗಿ. ಸೊ ಇದು ಸದ್ಯಕ್ಕೆ ಇರೋವಂಥ ಒಂದು ರೀಸೆಂಟಾಗಿ ನಡೆದಿರುವಂಥ ಒಂದೆರಡು ಘಟನೆ, ಅದನ್ನು ನಾನು ತಿಳಿಸ್ತೆ ಸ್ನೇಹಿತರೆ. ನಮ್ಮಲ್ಲಿ ಒಂದು ಭ್ರಮೆ ಇದೆ, ಏನು ಅಂತ ಅಂದರೆ ಈ ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು ಬರೀ ಹಳ್ಳಿ ಪ್ರದೇಶಗಳಲ್ಲಿ ಮಾತ್ರ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿ ಎಜುಕೇಷನ್ ಇರೋದಿಲ್ಲ, ಅನಕ್ಷರತೆ ಜಾಸ್ತಿ ಇರುತ್ತೆ, ಹಾಗಾಗಿ ಅಲ್ಲಿ ಈ ಸಮಸ್ಯೆ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನೆನಪಿಡಿ ಸ್ನೇಹಿತರೆ, ನಾನು ಈಗ ಹೇಳಿದಂಥ 2 ಕೇಸ್ಗಳು ಆ ಒಂದು ಫ್ಯಾಮಿಲಿ, ಹೈ ಪ್ರೊಫೈಲ್ ಫ್ಯಾಮಿಲಿ, ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಅಲ್ಲೇ ಈ ಒಂದು ಸಮಸ್ಯೆ ಆಗಿದೆ ಅಂತಂದರೆ ಇಲ್ಲಿ ನೀವೊಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರದಕ್ಷಿಣೆ ಅನ್ನೋ ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ಯಾರು ಓದಿರ್ತಾರೋ, ಹೈ ಎಜುಕೇಷನ್ ಇರೋವಂಥ ಮನೆಗಳಲ್ಲೇ ಈ ಒಂದು ಸಮಸ್ಯೆ ಜಾಸ್ತಿ ಆಗಿದೆ. ಅತಿ ಹೆಚ್ಚಾಗಿ ಓದಿರುವಂಥ ವ್ಯಕ್ತಿಗಳು, ಅದೇ IT-BT ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋವಂಥ ವ್ಯಕ್ತಿಗಳು, ಹಾಗೆ ಲಕ್ಷ ಸಂಬಳ ತೊಗೊತಿರೋ ಸಾಫ್ಟ್ವೇರ್ ಇಂಜಿನಿಯರ್ಗಳ ಮನೆಯಲ್ಲೇ ಈ ಒಂದು ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು ಜಾಸ್ತಿ ಆಗಿದೆ. ಅವರದೇ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಮದುವೆ ಅನ್ನೋ ಹೆಸರಲ್ಲಿ ಇವರೆಲ್ಲರೂ ಸೇರಿ ವ್ಯಾಪಾರ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ NCRB ಡಾಟಾ ಪ್ರಕಾರ, ಅಂದರೆ NCRB ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರತಿ 1.5 ಗಂಟೆಗೆ ಸ್ನೇಹಿತರೆ, ಪ್ರತಿ 1.5 ಗಂಟೆಗೆ ಒಬ್ಬ ಹೆಣ್ಣು ಮಗಳ ಒಂದು ಜೀವ ಹೋಗ್ತಾ ಇದೆ. ಈ ವರದಕ್ಷಿಣೆ ಅನ್ನೋ ದಾಹಕ್ಕೆ ಬಲಿಯಾಗ್ತಾ ಇದ್ದಾರೆ ಒಬ್ಬ ಹೆಣ್ಣು ಮಗಳು. ಪ್ರತಿ 1.5 ಗಂಟೆಗೆ ಒಬ್ಬ ಹೆಣ್ಣು ಮಗಳ ಒಂದು ಜೀವ ಈ ವರದಕ್ಷಿಣೆ ಅನ್ನೋ ದಾಹಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ದಿನಕ್ಕೆ ಸರಾಸರಿ 15ರಿಂದ 20 ಜನ ಹೆಣ್ಮಕ್ಳು ಈ ವರದಕ್ಷಿಣೆ ದಾಹಕ್ಕೆ ಬಲಿಯಾಗ್ತಾ ಇದ್ದಾರೆ. ದಿನಕ್ಕೆ 15ರಿಂದ 20 ಜನ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರಂತೆ. ಹಾಗೆಯೇ ಅಲ್ಲಿಗೆ ಒಂದು ವರ್ಷಕ್ಕೆ ಬಲಿಯಾಗ್ತಿರೋವಂಥ ಸಂಖ್ಯೆ ಅಂತ ನೋಡೋದಾದರೆ, ವರದಕ್ಷಿಣೆ ಅನ್ನೋ ಕಿರುಕುಳದಿಂದ ಬಲಿಯಾಗ್ತಿರೋ ಸಂಖ್ಯೆ ಅಂತ ನೋಡೋದಾದರೆ ವರ್ಷಕ್ಕೆ 6,000 ಅಂತ ಒಂದು ಲೆಕ್ಕ ಇದೆ. ಇದು ಬರೀ ಸಾವಿನ ಲೆಕ್ಕ ಆದರೆ ಈ ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ಕಲಹೆ ಅನ್ನೋ ಕೇಸ್ಗಳು ರಿಜಿಸ್ಟರ್ ಆಗ್ತಿರೋವಂಥ ಸಂಖ್ಯೆ ಅಂತ ಬಂದರೆ ಬರೋಬ್ಬರಿ ವರ್ಷಕ್ಕೆ 1,30,30,000ಕ್ಕಿಂತ ಅಧಿಕ ಕೇಸ್ಗಳು ರಿಜಿಸ್ಟರ್ ಆಗ್ತಿದ್ದಾವಂತೆ.
ಸೊ ಇಷ್ಟೆಲ್ಲ ಆದ್ರೂ ಕೂಡ ಅಪರಾಧಿಗಳಿಗೆ ಶಿಕ್ಷೆ ಆಗುವಂಥ ರೇಟ್ ಎಷ್ಟು ಗೊತ್ತಾ ಸ್ನೇಹಿತರೆ? ಕೇವಲ 12-15% ಮಾತ್ರ. 100ರಲ್ಲಿ 85% ಕೇಸ್ಗಳು 85% ಕೇಸ್ಗಳಲ್ಲಿ ಯಾವುದೇ ಥರ ಶಿಕ್ಷೆ ಆಗೋಲ್ಲ. ಇದರಲ್ಲಿ ಕೆಲವೊಂದು ಫೇಕ್ ಕೇಸ್ಗಳಿರ್ತವೆ, ಇನ್ನು ಕೆಲವೊಂದು ಸಾಕ್ಷಿ ಇಲ್ಲದೆ ಖುಲಾಸೆ ಆಗ್ತವೆ. ನೋಡಿ ಸ್ನೇಹಿತರೆ, ಎಂಥ ದುಸ್ಥಿತಿ ಇದೆ ಅಂದರೆ, ವರದಕ್ಷಿಣೆ ಅನ್ನೋದು ಒಂದು ಅಫೆನ್ಸ್ ಅಂತ ಹೇಳ್ತಾರೆ, ಅಪರಾಧ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಶಿಕ್ಷೆ ಆಗುವಂಥ ರೇಟ್ ಬಂದು ಭಾಳ ಕಡಿಮೆ ಇದೆ, ಕೇವಲ 12-15%. ಅಂದರೆ ನೋಡಿ, 100ರಲ್ಲಿ 85% ಕೇಸ್ಗಳು ಯಾವುದೇ ಥರ ಶಿಕ್ಷೆನೇ ಆಗೋದಿಲ್ಲ. ಸೊ ಇನ್ನು ಕೆಲವೊಂದು ಫೇಕ್ ಕೇಸ್ಗಳು ಅದು ಆಗಿರ್ತವೆ ಬಿಡಿ, ಅದು ಮಾಮೂಲಿ ಇದ್ದೇ ಇರುತ್ತೆ. ಕೆಲವೊಂದು ಸಾಕ್ಷಿ ಇಲ್ಲದೆ ನಿಂತೋಗುತ್ತೆ. ಸೊ ಈ ಥರ ಎಲ್ಲ ಆಗ್ತಾಯಿದೆ. ತುಂಬ ಬೇಜಾರಾಗುತ್ತಲ್ಲ ಇದೆಲ್ಲ ನೋಡ್ತಾ ಇದ್ರೆ. ನೀವೇನು ಇವಾಗ ವಿಡಿಯೋ ನೋಡ್ತಿದ್ದೀರಾ, ಅಟ್ ರೈಟ್ ನಾವು ಈಗಲೂ ಕೂಡ ನಮ್ಮ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಹೆಣ್ಣು ಮಗಳ ಜೀವ ಹೋಗಿರುತ್ತೆ ಈ ವರದಕ್ಷಿಣೆ ಅನ್ನೋ ಸಮಸ್ಯೆಯಿಂದಾಗಿ. ರೈಟ್ ನಾವು ಒಬ್ಬ ಹೆಣ್ಣು ಮಗಳ ಜೀವ ಕೂಡ ಹೋಗಿರುತ್ತೆ. ಸೊ ಅಷ್ಟಕ್ಕೂ ಸ್ನೇಹಿತರೆ, ಈ ವರದಕ್ಷಿಣೆ ಅನ್ನೋ ಪದ್ಧತಿ ಭಾರತ ದೇಶದಲ್ಲಿ ಹೇಗೆ ಹುಟ್ಕೊಂತು, ಎಲ್ಲಿಂದ ಬಂತು? ನಮ್ಮ ಪ್ರಾಚೀನ ಕಾಲದಲ್ಲಿ ಸ್ತ್ರೀಧನ ವ್ಯವಸ್ಥೆ ಅಂತ ಇದ್ದಿದ್ದು ಬ್ರಿಟಿಷರ ಕಾಲದಲ್ಲಿ ಸುಲಿಗೆಯಾಗಿ ಹೇಗೆ ಬದಲಾಯಿತು? ಸೊ ಈಗಲೂ ಕೂಡ, ಈಗಿನ ಆಧುನಿಕ ಕಾಲದಲ್ಲೂ ಕೂಡ ವರದಕ್ಷಿಣೆ ಪಡೆದುಕೊಳ್ತಿರುವಂಥ ಹೊಸ ಮುಖವಾಡಗಳೇನು? ಸೊ ಇದೆಲ್ಲರ ಒಂದು ಕಂಪ್ಲೀಟ್ ಚಿತ್ರಣವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಈ ವರದಕ್ಷಿಣೆ ಅನ್ನೋ ಕರಾಳ ದಂಧೆಯ ಕಂಪ್ಲೀಟ್ ಕತ್ತಲ ಚಿತ್ರಣವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬರಿಗೂ ತಲುಪಬೇಕಾದಂಥ ಒಂದು ಮಾಹಿತಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಸ್ತ್ರೀಧನ ಸುಲಿಗೆಯಾದ ಕತೆ, ವರದಕ್ಷಿಣೆ ಹುಟ್ಟಿದ್ದು ಎಲ್ಲಿ? ಸ್ನೇಹಿತರೆ, ನಮಗೆಲ್ಲ ಇಷ್ಟೆಲ್ಲ ಸಾವು ನೋವುಗಳು ನಾವು ನೋಡಿದ್ಮೇಲೆ ನಮಗೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದೇನಪ್ಪ ಅಂತಂದರೆ, ನಮ್ಮ ಪ್ರಾಚೀನ ಕಾಲದಲ್ಲಿ ಈ ವರದಕ್ಷಿಣೆ ಅನ್ನೋ ಒಂದು ಕೆಟ್ಟ ಎಂಥ ಒಂದು ಕೆಟ್ಟ ಪದ್ಧತಿಯನ್ನು ತಂದಿಟ್ಟರು ಅಂತ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಸ್ನೇಹಿತರೆ, ನಮ್ಮ ಪ್ರಾಚೀನ ಕಾಲದಲ್ಲಿ ಈ ವರದಕ್ಷಿಣೆ ಅನ್ನೋ ಪದನೇ ಇರಲಿಲ್ಲ. ಬದಲಾಗಿ ಇದ್ದದ್ದು ಸ್ತ್ರೀಧನ ಅಂತೇಳಿ. ಸ್ತ್ರೀಧನ ಅಂತ ಅಂದರೆ ಆ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಹೆಣ್ಣು ಮಗಳನ್ನು ಮದುವೆಯಾಗಿ ಗಂಡನ ಮನೆ ಕಳಿಸ್ಬೇಕಾದ್ರೆ ಆಕೆಯ ಆರ್ಥಿಕ ಭದ್ರತೆಗಾಗಿ ಆಕೆಯ ಕಷ್ಟ ಕಾಲಕ್ಕೆ ಬೇಕಾಗಲಿ ಅಂತೇಳಿ ಒಂದು ಎಮರ್ಜೆನ್ಸಿ ಫಂಡ್ ಥರ ಒಂದಷ್ಟು ಉಡುಗೊರೆಗಳನ್ನ ಕೊಡ್ತಾಯಿದ್ರು ಹೆಣ್ಣಿನ ಮನೆಯವರು. ಸೊ ಆ ಉಡುಗೊರೆಗಳೇನು ಕೊಡ್ತಾ ಇದ್ರಲ್ಲ, ಅದಕ್ಕೆ ಆಕೆಯ ಗಂಡನಿಗಾಗಲಿ ಅಥವಾ ಅವರ ಮನೆಯಾಗಲಿ ಯಾವುದೇ ಥರ ಹಕ್ಕಿರ್ತಾರಲ್ಲ, ಅದರ ಸಂಪೂರ್ಣ ಹಕ್ಕು ಆ ಹೆಣ್ಮಗಳಿಗೆ ಮಾತ್ರನೇ ಇರ್ತಿತ್ತು. ಸೊ ಇದು ನಿಜವಾದ ಸ್ತ್ರೀಧನದ ಕಾನ್ಸೆಪ್ಟು. ಈಗ ಅನಿಸುತ್ತೆ ನಮಗೆ, ಈ ಒಂದು ಕಾನ್ಸೆಪ್ಟು ಇವಾಗಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ, ಅಲ್ವಾ ಸ್ನೇಹಿತರೆ? ಆದರೆ ಯಾವಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ಕಾಲಿಟ್ಟರೋ ಆವಾಗಿಂದ ಒಂದು ಕಂಪ್ಲೀಟ್ ದೃಶ್ಯನೇ ಚೇಂಜ್ ಆಯಿತು ಸ್ನೇಹಿತರೆ. 1793ರಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಸೊ ಈ ಬ್ರಿಟಿಷರ ವಿಕ್ಟೋರಿಯನ್ ಕಾನೂನುಗಳ ಪ್ರಕಾರ ಆಸ್ತಿ ಮತ್ತು ಜಮೀನಿನ ಹಕ್ಕನ್ನು ಸಂಪೂರ್ಣವಾಗಿ ಗಂಡು ಮಕ್ಕಳಿಗೆ ಮಾತ್ರ, ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ಹಕ್ಕಿಲ್ಲ ಅಂತೇಳಿ ಒಂದು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತಂದರು. ಅಲ್ಲಿ ತನಕ ನಮ್ಮ ಹೆಣ್ಣು ಮಕ್ಕಳು ಒಂದು ಆರ್ಥಿಕವಾಗಿ ಸುಭದ್ರವಾಗಿದ್ದರು. ಯಾವಾಗ ಈ ಒಂದು ಕಾನೂನನ್ನು ಜಾರಿಗೆ ತಂದರು ಬ್ರಿಟಿಷ್ನವರು, ಅವಾಗಿಂದ ನಮ್ಮ ಹೆಣ್ಣುಮಕ್ಕಳು ಆರ್ಥಿಕವಾಗಿ ದುರ್ಬಲರಾದರು, ಜೀರೋ ಆದರು. ಇದರಿಂದ ಅವರು ತಮ್ಮ ಜೀವನವನ್ನು ಕಂಪ್ಲೀಟಾಗಿ ಗಂಡನ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬಂತು. ಆವಾಗ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಆಯಿತು. ಆವಾಗಲಿಂದ ಈ ಗಂಡಸರು ಹೆಣ್ಮಕ್ಳನ್ನ ಮದುವೆ ಆಗಲಿಕ್ಕೆ ಹಿಂಜರಿದ್ರು, ಹಿಂದೇಟು ಹಾಕಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಹೆಣ್ಣಿನ ಮನೆಯವರು ಗಂಡಿನ ಮನೆಯವರಿಗೆ ಒಂದು ಹಣದ ಆಮಿಷವನ್ನು ಒಡ್ಡಿ ಹೇಗಾದರೂ ಮಾಡಿ ನಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡ್ಬೇಕು, ಸೆಟಲ್ ಮಾಡಬೇಕು ಅಂತೇಳಿ ಈ ಒಂದು ಹಣದ ಆಮಿಷವನ್ನು ಒಡ್ಡಿ ಆವಾಗಲಿಂದ ಸ್ಟಾರ್ಟ್ ಆಯ್ತು ನೋಡಿ ಈ ವರದಕ್ಷಿಣೆ ಅನ್ನೋ ಒಂದು ಕೆಟ್ಟ ಒಂದು ಪಿಡುಗು. ಸೊ ಅಲ್ಲಿ ತನಕ ಸ್ತ್ರೀಧನ ಅಂತೇಳಿ ಪ್ರೀತಿಯಿಂದ ಕೊಡ್ತಿದ್ದವರು ವರದಕ್ಷಿಣೆಯಾಗಿ ಬದಲಾಯಿತು. ಸೊ ನಮ್ಮ ಮಗಳ ಹೆಸರಲ್ಲಿ ಆಸ್ತಿ ಇಲ್ಲ, ದುಡ್ಡಿಲ್ಲ, ಒಂದಿಷ್ಟು ಹಣವನ್ನು ಆಸ್ತಿಯನ್ನು ಕೊಡ್ತೀವಿ, ನನ್ನ ಮಗಳನ್ನು ಮದುವೆಯಾಗಿ ಅಂತೇಳಿ ಭಿಕ್ಷೆ ಬೇಡೋಕ್ಕೆ ಶುರು ಮಾಡಿದ್ರು. ಯಾವಾಗ ಹೆಣ್ಣಿನ ಮನೆಯವರು ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ್ರು, ಈ ಗಂಡಿನ ಮನೆಯವರು ಸುಲಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ಅನಿಷ್ಟ ಪದ್ಧತಿಗೆ ಕಾರಣ ಆದಂಥ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟೋಗಿ 7 ದಶಕ ಕಳೆದಿದೆ. ಅಂದರೆ ಸುಮಾರು 70 ವರ್ಷ ಆಗಿದೆ. ಇವಾಗ ಏನಪ್ಪ ಅಂದರೆ ಒಂದು ಹ್ಯಾಪಿ ನ್ಯೂಸು, ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಕಾನೂನಿನ ಮೂಲಕ ಸಮಾನ ಹಕ್ಕು ಸಿಕ್ಕಿದೆ, ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಕ್ಕಿದೆ ಅವರಿಗೆ. ಆದರೂ ಕೂಡ ಈ ವರದಕ್ಷಿಣೆ ಅನ್ನೋ ಒಂದು ಸಾಮಾಜಿಕ ಪಿಡುಗು ಇನ್ನೂ ನಿಂತಿಲ್ಲ. ಈಗಿನ ಮಾಡರ್ನ್ ಯುಗದಲ್ಲಿ ವರದಕ್ಷಿಣೆ ಹೊಸ ಮುಖವಾಡನ ಹಾಕ್ಕೊಂಡು ಹೇಗೆ ಸುಲಿಗೆಯನ್ನು ಮಾಡ್ತಾ ಇದೆ ನೋಡೋಣ ಬನ್ನಿ. ನಮಗೆ ವರದಕ್ಷಿಣೆ ಬೇಡ ಅನ್ನೋರ ಅಸಲಿ ಮುಖ ನೋಡಿ ಸ್ನೇಹಿತರೆ. ಇವರ ನಿಜವಾದ ಮುಖ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಕೆಲವರು ವರದಕ್ಷಿಣೆ ಕೇಳೋದಕ್ಕೆ ಹಂಚ್ಕೊತಾರೆ, ಮುಜುಗರ ಪಡ್ಕೊತಾರೆ. ಇನ್ನು ಕೆಲವರು ಮರ್ಯಾದೆ ಬಿಟ್ಟು 20 ಲಕ್ಷ ಕೊಡಿ, 50 ಲಕ್ಷ ಕೊಡಿ ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಾರೆ, ಕೇಳ್ತಾರೆ. ಸೊ ಇವರು ಮರ್ಯಾದೆ ಬಿಟ್ಟು ಕೇಳೋವಂಥ ಜನಗಳು. ಇನ್ನು ಕೆಲವರು ಮರ್ಯಾದೆಗೆ ಹಂಚ್ತಾರೆ ಅನ್ನೋದಕ್ಕಿಂತ
ಎಲ್ಲಿ ಕೇಸ್ ಆಗುತ್ತೋ ಅನ್ನೋ ಒಂದು ಭಯ ಅವರಲ್ಲಿರುತ್ತೆ. ಹಾಗಂತೇಳಿ ಈ ದಂಧೆ ನಿಂತೋಗಿದೆಯಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇದು ಹೊಸ ರೂಪ ಪಡ್ಕೊಂಡಿದೆ. ಏನು ಅಂತ ಅಂದರೆ ಗಿಫ್ಟು, ಉಡುಗೊರೆ ಅನ್ನೋ ಒಂದು ಹೊಸ ಮುಖವಾಡನ್ನು ಹಾಕ್ಕೊಂಡಿದೆ. ಈ ಒಂದು ಹೊಸ ರೂಪದಲ್ಲಿ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಸುಲಿಗೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮದುವೆ ಮಾತುಕತೆ ಅಂತ ಶುರುವಾದಾಗ ಗಂಡಿನ ಮನೆಯವರು ಹೊಡೆಯೋಂಥ ಒಂದು ಮಸ್ತ್ ಡೈಲಾಗ್ ಏನು ಗೊತ್ತಾ ಸ್ನೇಹಿತರೆ? ನಮಗೆ ವರದಕ್ಷಿಣೆ ಬೇಡ, ಕ್ಯಾಶ್ ಬೇಡ, ನಮ್ಮ ಮಗನಿಗೆ ಒಳ್ಳೆ ಕೆಲಸ ಇದೆ, ನಾವೇನು ಕಡಿಮೆ ಇಲ್ಲ, ಚೆನ್ನಾಗಿದ್ದೀವಿ, ನಮಗೆ ನಿಮ್ಮ ಮನೆ ಹೆಣ್ಣು ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಟ್ರೆ ಸಾಕು, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ಈ ಥರ ಡೈಲಾಗ್ ಹೊಡಿತಾರೆ. ಇದನ್ನು ಕೇಳಿ ಹೆಣ್ಮಕ್ಳು ತಂದೆ ತಾಯಿಗಳಿಗೆ ಎಷ್ಟೋ ರಿಲೀಫ್ ಅನಿಸುತ್ತೆ, ಖುಷಿ ಪಡ್ತಾರೆ. ಆದರೆ ಕೊನೆಗೆ ಶುರು ಮಾಡ್ತಾರೆ ಅಲ್ಲೇ ಇರೋದು. ಟ್ವಿಸ್ಟ್ ಇಡ್ತಾರೆ ನೋಡಿ ಗಂಡಿನ ಮನೆಯವರು ಹೇಗೆ ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ ದುಡ್ಡು ಕೊಡಬೇಕು ಅಂತ ಇದ್ದರೆ ನಮ್ಮ ಮಗನಿಗೆ ನಿಮ್ಮ ಲೆವೆಲಿಗೆ ತಕ್ಕಂತೆ ಒಂದು ಒಳ್ಳೆ ಕಾರನ್ನು ಕೊಡಿಸಿ, ನಾಳೆ ನಿಮ್ಮ ಮಗಳ ತಾನೇ ಅದ್ರಲ್ಲಿ ಓಡಾಡೋದು ಅಂತ ಹೇಳ್ತಾರೆ. ನೋಡಿ ಯಾವ ಥರ ಟ್ವಿಸ್ಟ್ ಇಟ್ಟರು ಅಂತೇಳಿ. ಅದೇ ರೀತಿಯಾಗಿ ಇನ್ನು ಕೆಲವರು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡು ಇಬ್ಬರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ, ನಾಳೆ ಅವರಿಗೆ ಸೆಕ್ಯೂರಿಟಿ ಇರುತ್ತಲ್ವಾ ಅಂತೇಳಿ ಈ ರೂಟಲ್ಲಿ ಬರ್ತಾರೆ. ಇನ್ನು ಕೆಲವರು ಒಂದು 200 ಗ್ರಾಮ್ ಚಿನ್ನ ಮಾಡಿಸ್ಬಿಡಿ, ನಾಳೆ ಅದು ನಿಮ್ಮ ಮಗಳ ಹತ್ರನೇ ಇರುತ್ತಲ್ವಾ, ಇನ್ನೇನು ಹೆಣ್ಣಿನ ಮನೆಯವ್ರು ಇನ್ನೇನು ಹೇಳಬೇಕಾಗುತ್ತೆ ಹೇಳಿ ಈ ಥರ ಎಲ್ಲ ಹೇಳಿದಾಗ. ಸೊ ಆಮೇಲೆ ಇನ್ನು ಮದುವೆ ಅಂತ ಬಂದರೆ ಮದುವೆ ಎಲ್ಲ ಸಿಂಪಲ್ಲಾಗೆಲ್ಲ ಬೇಡ, ನಮ್ಮ ಸ್ಟೇಟಸ್ಸಿಗೆ ಕಡಿಮೆ ಅನಿಸುತ್ತೆ, ಅದ್ದೂರಿಯಾಗಿ ಇರಲಿ, ಆ ಖರ್ಚನ್ನು ನೀವೇ ನೋಡ್ಕೊಂಬಿಡಿ ಅಂತ ಹೇಳ್ತಾರೆ. ಇನ್ನೇನಪ್ಪ ಬಂತು, ಎಲ್ಲ ಸೇರಿ ಟೋಟಲಾಗಿ ಚಪ್ಪಡಿ ಕಲೆ ತಾಕ್ದಂಗೆ ಆಯಿತು ಹೆಣ್ಮಕ್ಳು ತಂದೆ ತಾಯಿ ಮೇಲೆ. ಸೊ ಒಂದು ದುಬಾರಿ ಹೊರೆಯನ್ನು ಒರೆಸ್ಬಿಟ್ಟು ಈ ರೀತಿ ಸುಲಿಗೆ ಮಾಡ್ತಾ ಇದ್ದಾರೆ ಗಂಡಿನ ಮನೆಯವರು. ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿಲ್ಲ, ಇದೆಲ್ಲ ಇಂಡೈರೆಕ್ಟಾಗಿ ಮಾಡ್ತಿರೋವಂಥ ಒಂದು ದಾರಿಗಳು ಸ್ನೇಹಿತರೆ. ಇವೆಲ್ಲ ಮೇಲ್ನೋಟಕ್ಕೆ ಹೆಣ್ಣಿನವರೇ ಪ್ರೀತಿಯಿಂದ ಕೊಡ್ತಿರೋ ಗಿಫ್ಟ್ ಅಂತ ಅನಿಸಿದ್ರು ಲೀಗಲ್ಲಾಗಿ, ಆದರೆ ಇದು ನಿಜವಾಗ್ಲೂ ಗಿಫ್ಟ್ ಆಗಿರಲ್ಲ ಸ್ನೇಹಿತರೆ. ಬದಲಾಗಿ ನಿಮ್ಮನ್ನು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಅಗ್ಲು ದರೋಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವೆಲ್ಲ ನಿಮ್ಮ ಮಗಳ ಭವಿಷ್ಯಕ್ಕೆ ಅಲ್ವಾ ಅಂತೇಳಿ ಒಂದೇ ಒಂದು ಲೈನನ್ನು ಬಳಸಿ ನಿಮ್ಮನ್ನು ಸುಲಿಗೆ ಮಾಡ್ತಿದ್ದಾರೆ. ಸೊ ಈ ಮಾಡ್ರನ್ ಯುಗದ ವರದಕ್ಷಿಣೆಯ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಹೆಣ್ಣಿನ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ನರಕ ಅನುಭವಿಸ್ತಾ ಇದ್ದಾರೆ ಗೊತ್ತಾ ಸ್ನೇಹಿತರೆ? ಈ ಒಂದು ಪಿಡುಗಿನಿಂದಾಗಿ ಸಮಾಜದ ಮೇಲೆ ಬೀರ್ತಕ್ಕಂಥ ಅಘೋರ ಪರಿಣಾಮಗಳು ಏನು ಗೊತ್ತಾ ಸ್ನೇಹಿತರೆ? ಗರ್ಭದಲ್ಲೇ ಹತ್ಯೆ, ಬದುಕಿದ್ರೆ ನರಕ. ಈ ವರದಕ್ಷಿಣೆ ಅನ್ನೋ ಒಂದು ಕೆಟ್ಟ ಪದ್ಧತಿಯಿಂದ ಈ ಒಂದು ಸಮಾಜ ಕೊಳೀತಾ ಇದೆ. ಈ ವರದಕ್ಷಿಣೆಯಿಂದ ಕೇವಲ ಆ ಒಂದು ಹೆಣ್ಣು ಮಾತ್ರ ಹಿಂಸೆ ಒಳಗಾಗೋದಲ್ಲದೆ ಆ ಹೆಣ್ಣಿನ ಹಿಂದೆ ಇರ್ತಕ್ಕಂಥ ಕುಟುಂಬ, ಇಡೀ ಫ್ಯಾಮಿಲಿ, ಅಪ್ಪ ಅಮ್ಮ, ಇಡೀ ಕುಟುಂಬ ಆರ್ಥಿಕವಾಗಿ ದುರ್ಬಲರಾಗ್ತಾರೆ, ಆರ್ಥಿಕ ಸಮಸ್ಯೆಗೆ ಒಳಗಾಗ್ತಾರೆ. ಒಂದು ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮ ಆ ಹೆಣ್ಣು ಮಗಳ ಮದುವೆಗಾಗಿ ಬದುಕಬೇಕಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಯಾಕಾದರೂ ಹುಟ್ಟುತ್ತಾರೋ ಅನ್ನೋ ಒಂದು ಯೋಚನೆಯೂ ಕೂಡ ಮಾಡಿದ್ದುಂಟು ಈ ಒಂದು ಸಮಸ್ಯೆಯಿಂದಾಗಿ. ಈ ಮಾಡ್ರನ್ ಯುಗದ ಈ ಗಂಡಿನ ಮನೆಯವರ ಒಂದು ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೋಸ್ಕರ ಎಷ್ಟೋ ಹೆಣ್ಣಿನ ತಂದೆ ತಾಯಿಗಳು ಅವರ ಮನೆಯನ್ನು ಅಡಮಾನ ಇಡೋವಂಥದ್ದು, ಜಮೀನನ್ನು ಮಾರಿ ಮದುವೆ ಮಾಡೋವಂಥದ್ದು, ಅದೇ ರೀತಿ ಕೈ ಸಾಲ ಮಾಡೋವಂಥದ್ದು, ಬ್ಯಾಂಕಿಂದ ಸಾಲ ತರೋವಂಥದ್ದು, ಮೀಟ್ರ್ ಬಡ್ಡಿ ಸಾಲ ಮಾಡೋವಂಥದ್ದು, ಇಷ್ಟೆಲ್ಲ ಉದಾಹರಣೆಗಳು ನಾವು ನೋಡಿದ್ದೀವಿ. ಸೊ ಇದು ಇಷ್ಟೇ ಅಲ್ಲದೆ ಅವರು ತನ್ನ ಜೀವಮಾನ ಕೂಡಿಟ್ಟಂಥ ಹಣವನ್ನು ಇನ್ಯಾರ್ದೋ ದುರಾಸೆಗೆ, ಇನ್ಯಾರ್ದೋ ಜೇಬಿಗೆ ಸೇರಿಸಲಿಕ್ಕೆ ಬಲಿ ಕೊಡ್ತಾರೆ. ಅದೇ ರೀತಿ ಅಪ್ಪ ಅಮ್ಮ ಈ ಒಂದು ಸಾಲದ ಶೂಲಕ್ಕೆ ಸಿಲುಕಿ ದಿವಾಳಿ ಆಗ್ತಾರೆ. ಸೊ ಹೆಣ್ಣು ಯಾಕಾದರೂ ಹುಟ್ಟುತ್ತೋ ಅನ್ನೋ ಒಂದು ಕೆಟ್ಟ ಆಲೋಚನೆ ಅವರಲ್ಲಿ ಬರುತ್ತೆ. ಹೆಣ್ಣು ಇಲ್ಲ ಅಂತಂದರೆ ಈ ಸಮಾಜ ಮುಂದಿರೋದು ಹೇಗೆ ಸ್ನೇಹಿತರೆ ಅಲ್ವಾ? ಇಷ್ಟೆಲ್ಲ ಕಳ್ಕೊಂಡ್ರು ಹೆಣ್ಣಿನ ಮನೆಯವರು ಮದುವೆ ಮಾಡಿಕೊಟ್ಟಂಥ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರ್ತಾರ? ಅದಕ್ಕೇನು ಗ್ಯಾರಂಟಿ ಇದೆ? ಗ್ಯಾರಂಟಿ ಇದೆಯಾ ಸ್ನೇಹಿತರೆ? ಇಲ್ಲ. ಯಾಕಂತ ಅಂದರೆ ಮದುವೆ ಆದ ಮರು ದಿವಸದಿಂದಲೇ ಕೆಲವು ರಾಕ್ಷಸರು ಸ್ಟಾರ್ಟ್ ಮಾಡ್ತಾರೆ ಗಂಡಂದಿರು ಟಾರ್ಚರ್ ಮಾಡಲಿಕ್ಕೆ, ವರದಕ್ಷಿಣೆ ಟಾರ್ಚರ್ ಕೊಡಲಿಕ್ಕೆ ಹೆಣ್ಣು ಮಕ್ಕಳಿಗೆ. ನಿಮ್ಮಪ್ಪ ಏನು ಮಹಾ ಕೊಟ್ಬಿಟ್ಟಿದ್ದಾರೆ ನನ್ನ ಲೆವೆಲ್ಗೆ, ನನ್ನ ಸ್ಟೇಟಸ್ಗೆ, ಅವ್ರು ಏನು ಕೊಟ್ಟಿರೋದು ಇದು ಯಾವುದೂ ಇಲ್ಲ, ಏನು ಕೊಟ್ಟಿಲ್ಲ ಅನ್ನೋ ಥರದಲ್ಲಿ ಪ್ರತಿ ದಿವಸ ಅವರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಮಾನಸಿಕವಾಗಿ. ಇದರಿಂದಾಗಿ ಹೆಣ್ಣು ಮಕ್ಕಳು ಸಾಕಷ್ಟು ಬೇಸತ್ತು ನೊಂದು ಹೋಗಿರ್ತಾರೆ. ಇದಕ್ಕಿಂತ ಇನ್ನೊಂದು ಘೋರವಾದ ವಿಚಾರ ಏನು ಅಂತಂದರೆ ಸ್ನೇಹಿತರೆ, ಇದರಿಂದಾಗಿ ಹೆತ್ತವರು ಎಷ್ಟೋ ಜನ ವರದಕ್ಷಿಣೆ ಕೊಡಬೇಕು, ಸಾಲ ಮಾಡಬೇಕು ಅಂತೇಳಿ ಹೊಟ್ಟೆಲಿದ್ದಾಗಲೇ ಹೆಣ್ಣು ಮಗುವನ್ನು ಸ್ಕ್ಯಾನ್ ಮಾಡಿಸಿ ಮುಗಿಸ್ತಾ ಇದ್ದಾರೆ. ಎಂಥ ವಿಚಿತ್ರವಾದ ಘೋರವಾದ ಸ್ಥಿತಿ ಬಂದಿದೆ ಅಂತ ಅಂದರೆ, ಸ್ಥಿತಿ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಪ್ರಕಾರ, ರಿಪೋರ್ಟ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 2015-20 ಅವಧಿಯಲ್ಲಿ 100 ವರ್ಷಗಳ ಹಿಂದೆ ಏನಲ್ಲ, ರೀಸೆಂಟಾಗಿ ಒಂದು 6 ವರ್ಷಗಳ ಹಿಂದೆ ಭಾರತದಲ್ಲಿ ಸುಮಾರು 5,09,000 ಭ್ರೂಣ ಹತ್ಯೆ ಕೇಸ್ಗಳು ವರದಿಯಾಗಿದೆಯಂತೆ. ನೋಡಿ ಎಂಥ ದುಸ್ಥಿತಿ, ಎಂಥ ಈ ಒಂದು ಕೆಟ್ಟ ಒಂದು ಕಾಯಿಲೆಯಿಂದಾಗಿ, ವರದಕ್ಷಿಣೆ ಅನ್ನೋ ಕೆಟ್ಟ ಕಾಯಿಲೆಯಿಂದಾಗಿ ಎಷ್ಟು ಹೆಣ್ಣು ಮಕ್ಕಳು ಭ್ರೂಣಾವಸ್ಥೆಯಲ್ಲೇ ಅವ್ರನ್ನ ಮುಗಿಸ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ, ಕೆಟ್ಟ ಮನೋಭಾವ ಬಂದಿದೆ.
ಸೊ ಈ ಒಂದು ಕೆಟ್ಟ ಪದ್ಧತಿಯಿಂದಾಗಿ ಸುಮಾರು 5,09,000 ಭ್ರೂಣ ಹತ್ಯೆ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವಂತೆ ಕೇವಲ ಇನ್ನೊಂದು 2015ರಿಂದ 2020 ಅವಧಿಯಲ್ಲಿ. ಹೆಣ್ಣು ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನೋ ಥರ ನೋಡ್ತಿದ್ದಾರೆ ಈ ಒಂದು ಪರಿಸ್ಥಿತಿಯಿಂದಾಗಿ. ಇಲ್ಲಿ ಎಷ್ಟೋ ಜನಗಳಿಗೆ ಮಗಳು ತನ್ನ ಗಂಡನ ಮನೆಯಲ್ಲಿ ನರಕ ಅನುಭವಿಸ್ತಿದ್ದಾಳೆ, ಟಾರ್ಚರ್ ಆಗ್ತಾ ಇದೆ, ಇದೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಕೂಡ ಮಗಳಿಗೆ ಬುದ್ಧಿವಾದ ಹೇಳಿ ಗಂಡನ ಮನೆಯಲ್ಲಿ ಪ್ರಾಬ್ಲಮ್ ಅನ್ನೋದು, ಕಷ್ಟ ಅನ್ನೋದು ಎಲ್ಲ ಸಹಜ, ಇದೆಲ್ಲ ಸ್ವಲ್ಪ ದಿವಸ ಇರುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಬುದ್ಧಿವಾದ ಹೇಳಿ ಮ್ಯಾನೇಜ್ ಮಾಡಿ ಟ್ರೈ ಮಾಡಿ ಈ ಥರ ಒಂದು ಹೇಳಿ ಅವರು ಕಳಿಸ್ತಾರೆ. ಎಲ್ಲಿ ಮಗಳು ಮನೆಗೆ ಬಂದರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೋ, ಗಂಡನ ಬಿಟ್ಟು ಬಂದು ಅಂತೇಳಿ ಈ ಸಮಾಜ ಕರೆಯುತ್ತೆ ಅಂತೇಳಿ ಅಂಜಿ ಅವಳಿಗೆ ಬುದ್ಧಿವಾದವನ್ನು ಹೇಳಿ ಗಂಡನ ಮನೆಯಲ್ಲೇ ಇರೋದಕ್ಕೆ ಹೇಳ್ತಾರೆ. ಪಾಪ ಆ ಹೆಣ್ಣು ಒಂದು ದಿವಸ ಕಡೆಗೆ ಒಂದು ದಿವಸ ಆ ಮನೆಯಲ್ಲಿ ಆ ಟಾರ್ಚರ್ ತಗೊಳ್ಳಾರ್ದೆ ಒಂದು ದಿವಸ ಶವವಾದಾಗ ಆವಾಗ ಈ ಒಂದು ಹೆತ್ತವರು ಅನುಭವಿಸೋ ಒಂದು ಅಪರಾಧ ಮನೋಭಾವ ಇದೆಯಲ್ಲ, ಅವರೆಲ್ಲರೂ ಕೂಡ ಜೀವಂತ ಶವಗಳನ್ನಾಗಿ ಮಾಡುತ್ತೆ. ಕಾನೂನು ಇದ್ದರೂ ಕವಡೆ ಕಾಸಿನ ಬೆಲೆ ಇಲ್ಲ. ನಿಜ ಸ್ನೇಹಿತರೆ, ಇಷ್ಟೆಲ್ಲ ಕ್ರೌರ್ಯ, ಹಿಂಸೆ, ನರಕ, ಸಾವು, ನೋವು ಇದೆಲ್ಲ ಅನುಭವಿಸ್ತಾ ಇದ್ರು ನಮ್ಮ ದೇಶದಲ್ಲಿ ಇದಕ್ಕೆ ಅಂತ ಒಂದು ಕಠಿಣ ಕಾನೂನಿಲ್ವಾ ಅಂತ ಕೇಳೋದಾದರೆ ಕಾನೂನಿದೆ. ಡೌರಿ ಪ್ರಹಿಬಿಷನ್ ಆ್ಯಕ್ಟ್ 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಇದ್ರ ಪ್ರಕಾರ ವರದಕ್ಷಿಣೆ ತಗೊಳ್ಳೋದು, ಡಿಮ್ಯಾಂಡ್ ಮಾಡೋದು, ಕೇಳೋದು ಮೂರು ಕೂಡ ಅಪರಾಧನೇ. ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳ್ತಾರೆ, ಅಂದರೆ ಜಾಮೀನು ರಹಿತ ಅಪರಾಧ. ಇದಕ್ಕೆ ಯಾವುದೇ ಥರ ಬೇಲಿಲ್ಲ. ಕಠಿಣ 5 ವರ್ಷಗಳ ಜೈಲು ಶಿಕ್ಷೆ ಇರುತ್ತೆ, ಅಷ್ಟು ಟಫ್ ಇದೆ. ಅದೇ ರೀತಿ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಮಾನಸಿಕ ಹಿಂಸೆ ಏನಾದರೂ ಅನುಭವಿಸ್ತಾ ಇದ್ದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಅಂತಲೇ ಒಂದು ಕಾನೂನಿದೆ, IPC ಸೆಕ್ಷನ್ 498 ಅಂತೇಳಿ. ಇಷ್ಟೆಲ್ಲ ಒಂದು ಕಠಿಣ ಕಾನೂನುಗಳಿದ್ದರೂ ಕೂಡ ಇದಕ್ಕೆ ವಾಸ್ತವ ಏನು ಗೊತ್ತಾ, ಕಿಂಚಿತ್ತು ಕವಡೆ ಕಾಸಿನ ಬೆಲೆ ಇಲ್ಲ ಸ್ನೇಹಿತರೆ. ಹೋಮ್ ಮಿನಿಸ್ಟ್ರಿಯ NCRBಯ ಡಾಟಾ ಪ್ರಕಾರ ವರದಕ್ಷಿಣೆ, ಕೌಟುಂಬಿಕ ಹಿಂಸೆ ಕೇಸ್ಗಳ ಶಿಕ್ಷೆಗಳ ಪ್ರಮಾಣ ಎಷ್ಟು ರೇಟ್ ಅಂತ ಹೇಳೋದಾದರೆ 14 to 15% ಮಾತ್ರ. ಇದರಲ್ಲಿ ಕೆಲವು ಕೇಸ್ಗಳು ಸಾಕ್ಷಿ ಇಲ್ದಲೇ ಬಿದ್ದೋಗ್ತವೆ, ಇನ್ನು ಕೆಲವು ಕೇಸ್ಗಳು ಕೋರ್ಟಿಂದ ಹೊರಗಡೆ ಹಣದ ಮೂಲಕ, ಸೂಟ್ ಕೇಸ್ ಮೂಲಕ ಸೆಟಲ್ಮೆಂಟ್ ಆಗ್ತವೆ. ಇಲ್ಲಿ ಕಾನೂನು ದುರ್ಬಳಕೆ ಆಗ್ತಾ ಇದೆ. ಹಾಗಾದರೆ ಈ ಕೊಳತು ನಾರ್ತಿರೋವಂಥ ವ್ಯವಸ್ಥೆಗೆ ಪರಿಹಾರವೇನು? ಬರೀ ಕಾನೂನಿಂದ ಮಾತ್ರ ಸಾಧ್ಯ, ತಡೆಯೋಕ್ಕೆ ಸಾಧ್ಯನಾ? ಇದು ಏನು ಪರಿಹಾರ? ಕಾನೂನಲ್ಲ, ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾತಂತ್ರ್ಯವೇ ಅಸ್ತ್ರ. ನೋಡಿ ಸ್ನೇಹಿತರೆ, ಎಷ್ಟೋ ಜನ ಇವತ್ತು ಪೇರೆಂಟ್ಸ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಸರಿಯಾದ ಒಂದು ಎಜುಕೇಷನ್ನೇ ಕೊಡ್ತಾ ಇಲ್ಲ. ಅವರು ತಮ್ಮ ಹೆಣ್ಣು ಮಕ್ಕಳ ಮದುವೆಗಾಗಿ ಅಂತೇಳಿ ಲಕ್ಷ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗೆ KG ಗಟ್ಟಲೆ ಚಿನ್ನವನ್ನು ಕೂಡಿಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ, ಅವರ ಒಂದು ಮದುವೆಗೆ ಅಂತೇಳಿ. ಅದನ್ನು ಫಸ್ಟ್ ನಿಲ್ಲಿಸಿ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಬಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡಿಸಿ, ಅವರು ಒಂದು ವೇಳೆ ಇಂಥ ಒಂದು ಸನ್ನಿವೇಶ ಬಂದಾಗ ಅವರು ತನ್ನ ಕಾಲ ಮೇಲೆ ತಾವು ನಿಲ್ಲಬೇಕು, ದುಡಿಮೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಜೀವನದುದ್ದಕ್ಕೂ ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಅವರಿಗೆ, ತಾನೇ ದುಡಿದು ಬದುಕಬಲ್ಲೆ ಅನ್ನೋ ಒಂದು ಧೈರ್ಯ ಬರಬೇಕು ಅವರಲ್ಲಿ. ಹಾಗಾಗಿ ಒಂದು ಒಳ್ಳೆ ಎಜುಕೇಷನ್ನ ಹೆಣ್ಣು ಮಕ್ಕಳಿಗೆ ಕೊಡಿ. ಮದುವೆ ಅನ್ನೋದು ಜೀವನದ ಒಂದು ಅಧ್ಯಾಯ, ಅದೇ ಪೂರ್ತಿ ಜೀವನವಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ರಾಕ್ಷಸ ಗಂಡ ಸಿಕ್ಕಿ ವರದಕ್ಷಿಣೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಗೊತ್ತಾದರೆ ದಯಮಾಡಿ ಪೇರೆಂಟ್ಸ್ಗಳಿಗೆ ನಾನು ಹೇಳೋದೇನು ಅಂತಂದರೆ, ಆ ಹೆಣ್ಣು ಮಗಳನ್ನು ಆಚೆ ಕರ್ಕೊಂಬರೋದಕ್ಕೆ ಟ್ರೈ ಮಾಡಿ. ಆ ಒಂದು ಹಿಂಸೆ ನರಕದಿಂದ ಯಾವುದೇ ಕಾರಣಕ್ಕೂ ನೀವು ಮರ್ಯಾದೆಗೆ ಅಂಜಿ ಸಮಾಜದಲ್ಲಿ ಜನ ದೂರ್ತಾರೆ, ನಮ್ಮ ಮರ್ಯಾದೆ ಹೋಗುತ್ತೆ, ಮನೆ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಅಂಜಿಬಿಟ್ಟು ಬುದ್ಧಿವಾದ ಹೇಳಿ ಮತ್ತೆ ಕಳಿಸ್ಲಿಕ್ಕೆ ಹೋಗಬೇಡಿ, ಆ ನರಕಕ್ಕೆ ತಳ್ಳಬೇಡಿ ಹೆಣ್ಣು ಮಗಳನ್ನ. ಕೊನೆಗೆ ಏನಾಗುತ್ತೆ ಗೊತ್ತಲ್ವಾ, ಆಲ್ರೆಡಿ ನಾನು ಹೇಳಿದ್ದೀನಿ, ಶವವಾಗಿ ಬರ್ತಾರೆ. ಸೊ ಅಂಥ ಒಂದು ಪರಿಸ್ಥಿತಿ ಬರೋದು ಬೇಡ. ಡೈವರ್ಸ್ ಅನ್ನೋದು ಏನು ಕೆಟ್ಟ ಪದ ಅಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಡೈವರ್ಸ್ ಆಗಿ ಹೊಸ ಜೀವನವನ್ನು ಕಟ್ಕೊಂಡಿದ್ದಾರೆ, ಅದೇ ಎಷ್ಟೋ ಬೆಟರ್ ಅಲ್ವಾ. ಅದೇ ರೀತಿಯಾಗಿ ಸತ್ರು ಗಂಡನ ಮನೆಯಲ್ಲೇ ಸಾಯಬೇಕು ಅನ್ನೋ ಒಂದು ಹಳೆಯ ಡೈಲಾಗ್ನ ಫಸ್ಟ್ ಬಿಡಿ ಹೆಣ್ಣಿನ ಮನೆಯವರು. ಆ ಡೈಲಾಗ್ ಹೊಡಿಬೇಡಿ, ಅದನ್ನು ಫಸ್ಟ್ ಬಿಟ್ಟಾಕಿ ಆ ನರಕದಿಂದ ಆಚೆ ಬಂದು, ಒಂದು ವೇಳೆ ನೀವು ಬುದ್ಧಿವಾದ ಹೇಳಿ ಕಳಿಸಿ ಆ ಹೆಣ್ಣು ಮಗು ಅಲ್ಲಿಂದ ಹಾಸ್ಪಿಟ್ಲಿಂದ ಒಂದು ಶವವಾಗಿ ಬರೋದಕ್ಕಿಂತ ಡೈವರ್ಸ್ ತಗೊಂಡು ಅಲ್ಲಿಂದ ಹೊರಬಂದು ಒಂದು ಹೊಸ ಜೀವನ ಕಟ್ಕೊಳ್ಳೋದು ಎಷ್ಟೋ ಬೆಟರ್ ಅಲ್ವಾ. ಎಷ್ಟೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಆದರೂ ತವ್ರ ಮನೆ ನಿನಗಾಗಿ ಸದಾ ತೆರೆದಿರುತ್ತೆ. ನಿನಗೇನೇ ಸಮಸ್ಯೆ ಆದರೂ ನೀನು ಯಾವಾಗ ಬೇಕಾದರೂ ತವ್ರ ಮನೆಗೆ ಬರ್ಬೋದು ಅನ್ನೋ ಒಂದು ಧೈರ್ಯವಾದ ಮಾತನ್ನು ಪ್ರತಿಯೊಬ್ಬ ಹೆಣ್ಣೆ ಎತ್ತ ಪೇರೆಂಟ್ಸ್ಗಳು ತನ್ನ ಮಗಳಿಗೆ ಧೈರ್ಯವನ್ನು ತುಂಬಬೇಕು. ಅದೇ ರೀತಿ ನಾನು ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನನಗೆ ನಿಮ್ಮ ಅಪ್ಪನ ಆಸ್ತಿ ಬೇಡ, ಕಾರ್ ಬೇಡ, ವರದಕ್ಷಿಣೆ ಬೇಡ. ನನ್ನ ಜೀವನದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕೋಕ್ಕೆ ಸಂಗಾತಿಯಾಗಿ ಬಾ ಸಾಕು ಅಂತ ಯಾರು ಎದೆತಟ್ಟಿ ಹೇಳ್ತಾನೋ ಅವನೇ ನಿಜವಾದ ಗಂಡಸು.
ಅದು ಬಿಟ್ಟು ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಹೆಣ್ಣಿನವರ ಮನೆಯವರ ದುಡ್ಡಿನಲ್ಲಿ ತನ್ನ ಸ್ಟೇಟಸ್ನ ತೋರಿಸ್ಕೊಳ್ಳೋನು ನನ್ನ ಪ್ರಕಾರ ನಿಜವಾಗ್ಲೂ ಭಿಕ್ಷುಕರು. ಅಂಥ ಭಿಕ್ಷುಕರ ಮನೆಗೆ ನಿಮ್ಮ ಮನೆ ಹೆಣ್ಣು ಮಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಕೊನೆಯದಾಗಿ ನಾನು ನಿಮಗೆ ಹೇಳೋದು ಇಷ್ಟೇ ಸ್ನೇಹಿತರೆ, ಮದುವೆ ಅನ್ನೋದು ಕೇವಲ ಎರಡು ಮನಸ್ಸುಗಳ ಸಂಗಮ, ಜೀವನ ಅದು ಎರಡು ಬ್ಯಾಂಕ್ ಅಕೌಂಟ್ಗಳ ನಡುವಿನ ಟ್ರಾನ್ಸಾಕ್ಷನ್ ಅಲ್ಲ. ಈ ವರದಿಯನ್ನು ಪ್ರತಿಯೊಬ್ಬ ಹೆತ್ತವರಿಗೂ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ತಪ್ಪದೇ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಶುಭವಾಗಲಿ. ಬಾಯ್ ಬಾಯ್.